ಆಗೋದು ಅಂತ. ನೋಡು, ವೈನೂತ ಅಂತ ಒಂದಿದ್ಲು, ಗರುಡನ ತಾಯಿ. ಯಕ್ಷಿಣಿಯಾಗಿರ್ತಕ್ಕಂಥ ಇವಳು ಸುರುಚಿ ಅಂತ ಇರ್ತಕ್ಕಂಥವಳು 1,000 ಹಾವುಗಳಿಗೆ ಒಂದು ಮಗು ಜನನ ಕೊಡ್ತಾಳೆ. ಕಶ್ಯಪ ಋಷಿಗಳು 2 ಹೆಂಡ್ತಿರು. ಅವಳೇನು ಮಾಡ್ತಾಳೆ, 500 ವರ್ಷಕ್ಕೆ ತಕ್ಷಣವೇ ಅವಳಿಗೊಂದು ಮಕ್ಕಳಾಯಿತು. 1,000 ಹಾವುಗಳು, ಎಲ್ಲ ವೆರೈಟಿ ಹಾವುಗಳು ಸಂತಾನ ಅಪೈದುದ್ದಾಯಿತು. ಇವಳು 2 ಮೊಟ್ಟೆಗಳನ್ನು ಕೇಳಿರ್ತಾಳೆ. ವೈನೂತ ಇದು ಹುಟ್ಲಿ ಅಂತ ಕಾಯ್ತಿರ್ತಾಳೆ. ಅರ್ಧಂಬರ್ಧದಲ್ಲಿ ಏನು ಮಾಡ್ತಾಳೆ, ಹೊಡೆದು ಬಿಡ್ತಾಳೆ. ಆತ್ರಗಾರನಿಗೆ ಬುದ್ಧಿಮಟ್ಟ ಹೊಡೆದಾಕ್ಬಿಡ್ತಾಳೆ. ಅದಕ್ಕೆ ಹೇಳೋದು, ಹೊಡೆದಾಕಿದ ತಕ್ಷಣ ಇರುತ್ತೆ ಅರ್ಧ ಆಗ್ಬಿಡ್ತಾನೆ. ಅನುರ ಅಂತಾನೆ. ಅನು ಅಂದರೆ 2, ಉರ ಅಂದರೆ ತೊಡೆ. 2 ತೊಡೆ ಇಲ್ದಿದ್ರು ಸೂರ್ಯನ ಸಾರಥಿ. ಅವನು ಸೂರ್ಯನ ಸಾರಥಿ ಅರುಣೋದಯ ಆಗ್ತಾನೆ. ಸೊ ಅವನ್ನೇನು ಮಾಡ್ತಾನೆ, ನಾನು ಮಹಾವಿಷ್ಣುಗೆ ಒಂದು ಕೊಡ್ತೀನಿ, ಒಂದು ಮಗು ಆದರೆ ಒಂದು ಸೂರ್ಯನ ಕೊಡ್ತೀನಿ ಅಂತ ಅವಳು ಕೇಳ್ಕೊಂಡಿರ್ತಾಳೆ. ಇದು ಅರ್ಧ ಆಗುತ್ತೆ. ಅವಾಗ ಬಂದು ಬೈತಾಳೆ, ಎಂಥ ಕೆಲಸ ಮಾಡಿದೇನೋ ನೀನು ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ, ಅವನಂತೂ ಅರ್ಧ ಆ ಥರ ಮಾಡಬೇಡ, ಅವನಾಗವನ್ನೇ ಹುಟ್ಟಲಿ, ತದನಂತರ ಪೂರ್ತಿ ಬಂದರೆ ನಿನ್ನ ಕಾಪಾಡ್ತಾನೆ ಅಂತ. ಇವಳು ಇರ್ತಕ್ಕಂಥ ಒಂದು ವಿಶೇಷತೆ ಅಂದರೆ ಅವ್ರ ಮನೆ ಕೆಲಸದವಳ ಥರ ಮಾಡಿಟ್ಕೊಂಡ್ಬಿಡ್ತಾಳೆ ಬಾಲದಿಂದ. ಅದು ದೊಡ್ಡ ಕಥೆಯಾಗಿರ್ತಕ್ಕಂಥ ಪರಿವರ್ತನೆ ಆಗುತ್ತೆ, ಸಂತೋಷ. ಆವಾಗ ಗರುಡ ಬಂದಾಗ ಕುಂಕುಮಾಂಕಿತ ವರ್ಣಾಯ ಕುಂದೇನ್ ಧವಳಾಯಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜ ತೆನ್ಮ ಏನಂತ ಹೇಳಿದ ಗರುಡ. ಮಹಾವಿಷ್ಣು ಅಮೃತ ಕಲಶವನ್ನು ತೊಗೊಂಬರ್ತಾ ಇದ್ದಾಗ, ನೀನು ನನಗೆ ಅಮೃತ ಕಲಶ ಕೊಟ್ಟು ಹೋಗು, ಇನ್ನು ಯಾಕೆ ಹಾಗೆ ಹೊರಟಾಗ್ತಾ ಇದೆಯಾ ಅಂದರೆ, ನಿನಗೆ ನಿಮ್ಮ ತಾಯಿ ನನ್ನ ಒಪ್ಪಿಸ್ಬಿಟ್ಟಿದ್ದಾಳೆ, ನೀನು ನನಗೆ ಬರಬೇಕು ಅಂತ. ಅಯ್ಯೋ ಅದೆಲ್ಲ ಸುಳ್ಳು, ಅಕಸ್ಮಾತ್ ಇದ್ದರೆ ನಿನಗಿಂತ ಎತ್ತರ ಸ್ಥಾನ ನಂಗೆ ಕೊಡು, ನೋಡ್ತೀನಿ, ಆವಾಗ ನಿನ್ನ ಜೊತೆ ಇರ್ತೀನಿ ಅಂತಾನೆ. 2 ಗರುಡ. ಆಗ ಹೇಳ್ತಾನೆ, ಆ ಆ ಕಂಬದ ಮೇಲೆ ಕೂತ್ಕೊ ಅಂತಾನೆ. ಮೂಲಮೂರ್ತಿ ಮಹಾವಿಷ್ಣು ಹೇಳ್ತಾನೆ. ಅದಕ್ಕೆ ಅವತ್ತಿಂದ ಗರುಡಗಂಬ ಅಂತ ಇದೆ. ಅವ್ನ ಮೇಲೆ ಅಮೃತ ಕಲಶ ಕೊಟ್ಕೊಂಡು ಹಿಡ್ಕೊಂಡಾಗ ಆ ಗರುಡಗಂಬ, ಅಂದರೆ ನಿನಗಿಂತ ಎತ್ತರದಲ್ಲಿ ಇದ್ದೀನಿ, ನನಗೆ ಎತ್ತರ ಸ್ಥಾನ ಕೊಟ್ಟರೆ ನಿನ್ನ ಜೊತೆ ಇರ್ತೀನಿ ನಾನು ಸೇವಕನಾಗಿ ಅಂತಾನೆ ಗರುಡ. ಸೊ ಅದಕ್ಕೋಸ್ಕರ ಅಂಥ ಒಂದು ಗರುಡ ಸ್ಥಾನ ನಿಧಾನವೇ ಪ್ರಧಾನ. ಯಾರು ನಿಧಾನವಾಗ್ತಾರೆ ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕೂಡಿಸ್ತಾರೆ.